Landstraße, Bahnhof Wien Mitte. Umsteigen zu U4. The cathedral anteli. So we are now in Austria, Vienna. So this is famous castle, cathedral anta. ಇನ್ನೆ ಮೊನ್ನೆ ಎಲ್ಲಾನು ಕ್ಯಾಸ್ಟಲ್ಸ್ ಬಿಲ್ಡಿಂಗ್ಸ್ ಎಲ್ಲ ನೋಡಿ ಸಾಕಾಗ್ಬಿಟ್ಟೈತಿ. ಇದು ಒಂದಿಷ್ಟು ಅಡ್ಡಾಡ್ಲೇಬೇಕಲ್ಲ, ಅದ್ರ ಸಮಾನ ಮಾಡತ್ತಿದ್ದಾರೆ. ಬಟ್ ವಿ ಆರ್ ರಿಯಲಿ ಟೈರ್ಡ್ ಟುಡೇ. ಎಸ್ಟರ್ಡೇ ಮತ್ತು ಇವತ್ತು ಮೊನ್ನೆ ಬಂದ ತಕ್ಷಣ ಸ್ವಲ್ಪನೂ ಸಮಾಧಾನ ಇಲ್ಲಾರ್ದಂಗೆ ಅಡ್ಡಾಡೇವಿ. ಇವಾಗ ನೋಡಿದ್ರೆ ಮೂಡ ಬರತ್ತಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಲ್ಲ. ಅವ್ರದೇ ಭಾಷೆ ಒಳಗಡೆ ಕೆತ್ತನೆ ಮಾಡಿದಾರ, ಏನೋ ಗೊತ್ತು. ಏನಿರ್ಬೋದು ಇದ್ರ ಇತಿಹಾಸ? ಎತ್ತ ನೋಡಿದ್ರೆ ಅತ್ತ ದೊಡ್ಡ ದೊಡ್ಡ ಹೆಬ್ಬಾಗಿಲ, ಒಳಗಡೆ ಹೋಗಿ ನೋಡುವ ಏನೈತೆ ಅಂತ ಹೇಳಿ. Wow. Whoa. This is more beautiful. This is really more beautiful. Whoa. ಎಷ್ಟು ಚಂದದ. ವೆರಿ ಡಿಸೆಂಟ್, ವೆರಿ ಕ್ವೈಟ್. God. So beautiful, so elegant. ಹಂಗ್ಯಾಕೆ ಮಾತಾಡ್ತೀರಿ? ದೇವಾಲಯ ಅದ, ಬೈದಾಡ್ಬಿಟ್ಟಂತಾರಲ್ಲ ಅದೆಲ್ಲ.
ಸೊ ನಾವು ಇವಾಗ ಬಂದಿರೋದು ಆಸ್ಟ್ರಿಯಾದ ಕೆಥಡ್ರಲ್ ಅಂತ ಹೇಳಿ. ಕೆಥಡ್ರಲ್ ಏನಿದೆ, ಕೆಥಡ್ರಲ್ ಒಳಗಡೆ ಇಷ್ಟು ದೊಡ್ಡದಾಗಿರೋ ಆರ್ಕಿಟೆಕ್ಚರ್ ಚರ್ಚ್ ಇದೆ. ಇನ್ಸೈಡ್ ಆಫ್ ದಿ ಚರ್ಚ್ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಐತಿ. ದ ಹಿಸ್ಟೋರಿ ಆಫ್ ದಿ ಕ್ರಿಶ್ಚಿಯಾನಿಟಿ ಅಂಡ್ ಐ ಆಮ್ ಸೋ ಹ್ಯಾಪಿ. ಲಿಟ್ರಲಿ ಐ ವಾಸ್ ಥಾಟ್ ಫುಲ್ ಟಯರ್ಡ್ ಆಗಿದೆ, ಇದನ್ನೆಲ್ಲ ರೆಸ್ಟ್ ಮಾಡ್ಬೇಕು, ಇನ್ನೇನು ಆಗಲ್ಲ ಅಂದ್ಕೊಂಡಿದ್ದೆ. ಸೊ ಇಟ್ ಮೇಡ್ ಮಿ ಸ್ಪೀಚ್ಲೆಸ್. ಇಟ್ಸ್ ಟೋಟಲಿ ಸ್ಪೀಚ್ಲೆಸ್. ದಿಸ್ ಇಸ್ ವಂಡರ್ಫುಲ್. ಇಟ್ಸ್ ಮೋರ್ ಬ್ಯೂಟಿಫುಲ್ ದೆನ್ Prague. Bože, my God, look. ಸದ್ಯಕ್ಕೆ ನೋಡಿರೋದೆ ಇದೊಂದು ನೋಡಕ್ಕೆ ನಾವು ಸಿಕ್ಕಾಪಟ್ಟಿ ತ್ರಾಸ ಪಟ್ಕೊಂಡ್ವಿ. ಬಟ್ ಯಾವಾಗ ನಾವು ಇಲ್ಲಿ ಎಂಟ್ರ್ ಆದ ತಕ್ಷಣ ಗೊತ್ತಾಯ್ತಿದ್ವಿ ಅನ್ಕೊಂಡಿದ್ದಕ್ಕಿಂತ ಭಾಳ ಜಾಸ್ತಿನೇ ಚಲೋ ಐತೆ ಅಂತೇಳಿ. ಸೊ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ದಟ್ ಐ ಎವರ್ ಸೀನ್ ಇನ್ ಆಸ್ಟ್ರಿಯಾ. ದಿಸ್ ಇಸ್ ಬಿಗ್ಗೆಸ್ಟ್ ಚರ್ಚ್. This is biggest church man. This is so beautiful. I will show you some clips that I just recently did. I will just upload. Just watch it. Just watch it, guys. Hope you can see this all. This is more beautiful than expected. This is really, really so amazing and beautiful. Two eyes are not enough to watch this one. While going inside of this church, making me very feeling happy inside, having peace inside. It's a big church, but should not be any shop inside of that church. But unfortunately, some people are doing this. I know what happened in the Bible. This is historical places in Europe, in Austria. This is most like Christianity is everywhere, all over the world. But building like this, old, like this and everything, is hit different. It's really hit different. While traveling this country, watching these things, we are just moving to another place, having this one. After that, I think we will finish very soon because we are actually tired a lot. We are tired a lot really. So after this one, we will go to 2-3 some places. I will not shoot any video photos. I'll just watch and have my day because this is the third day in Austria. Everywhere castles, everywhere buses. Whoa, what is this? A kind of a statue with a golden head. Yeah, it's look nice. I think I will go to the very sharper than the edge. I will take some snaps. I think it's enough. Oh, guys. People who are watching, my friends and family, I'm having my day. This is really beautiful. Thanks to the God who gave this opportunity to walk around the world. Where I belongs, I can't explain, but jumping from that one makes very happy. Hope your day good. Places ಹೆಸರು ಗೊತ್ತಾಗತ್ತಿಲ್ಲ, ಬಟ್ ನೋಡಿದೆಲ್ಲ ವಿಡಿಯೋ ಮಾಡತ್ತೀನಿ. I will
ಸಾಕಾಯ್ತು ಈಗ ಆ್ಯಕ್ಚುಲಿ ಇನ್ನೊಂದು 2-3 ಪ್ಲೇಸಸ್ ನೋಡ್ತೀವಿ ಹೊರಗಡೆಯಿಂದ. ಒಳಗಡೆ ಇನ್ಸೈಡ್ ಹೋಗ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತೈತಿ, ಹೋದ್ರೆ ಹೊರಗಡೆ ಬರಲ್ಲ. ಆಮೇಲೆ ಇವ್ರು ಬೇರೆ ಭಾಳ ಚೆಂದಾಗಿ ಮಾಡಿರ್ತಾರೆ. ಸೊ ನೋಡ್ರಿ, ಸಿಟಿ ಇದೆ, ಆಸ್ಟ್ರಿಯಾದ ವಿಯೆನ್ನಾ ಒಳಗಡೆ ಇದೇವೆ ನಾವು ಈಗ ಸದ್ಯಕ್ಕೆ. ಸೊ ಇಲ್ಲಿ ಯೂರೋ ಕರೆನ್ಸಿನ ನಡೀತೈತಿ. ಇಲ್ಲಿ ಇಂಡಿಯನ್ಸು ಸ್ವಲ್ಪ ಮಟ್ಟಿಗೆ ಅದಾರ, ಬಟ್ ಆಲ್ಮೋಸ್ಟ್ ಸ್ಲೋವಾಕಿ ಒಳಗಡೆ ಇದ್ದಾರೆ. ಬಟ್ ಇಲ್ಲಿ ಮಿಡಲ್ ಟ್ರೈನ್ಸ್ ಮೆಟ್ರೋ ಥರ ಏನೂ ಇಲ್ಲ. ದೇ ಟ್ರಾವೆಲ್ ಲೈಕ್ ಇನ್ ಆರ್ಡಿನರಿ ಬಸ್ ಲೈಕ್ ಅಸ್. ಸೊ ಇಷ್ಟದ ಆವಾಗಲೇ ಹೇಳಿದೆಲ್ಲ ಕಾರ್ಟೂನ್ ವರ್ಲ್ಡ್ ಇದೆ. ಬಟ್ ಇದು ಆಸ್ಟ್ರಿಯಾ ಒಳಗಡೆನೂ ಚಂದ ಐತಿ ಅಂತ ಹೇಳಿ. ಬಟ್ ಆ ಚರ್ಚ್, ಕ್ಯಾಥೆಡ್ರಲ್ ಚರ್ಚ್ ವಾಸ್ ಮೈಂಡ್ ಬ್ಲೋವಿಂಗ್. ಅದು ಆ್ಯಕ್ಚುಲಿ ಕಣ್ಣಿಂದ ನೋಡ್ಬೇಕು, ಫೋನ್ ಕ್ಯಾಮ್ರಾ ಒಳಗಡೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಇದ ಪ್ಲೇಸ್ ಇದೆ, ಇದು ಚರ್ಚ್. ಐ ಡೋಂಟ್ ನೋ ಹೌ ಮಚ್ ಇಯರ್ಸ್ ಬ್ಯಾಕ್ ದೇ ವಿಲ್ ಬಿಲ್ಡ್. ನನ್ನ ಇಮ್ಯಾಜಿನೇಷನ್ಗೂ ಯಾವಾಗಲೂ ಮೀರಾಗತ್ತಿತ್ತಲ್ಪ ಇದು ಚರ್ಚಸ್. ಒಂಥರ ಒಳಗಡೆ ಇದೇ ಥರ ಚರ್ಚ್ ಐತಿ, ಸೇಮ್ ಟು ಸೇಮ್. ವೇರ್ ಡು ಐ ಎಲ್ಲ ದೇವದತ್ರ, ಪರಿಶುದ್ಧಾತ್ಮ, ಪವಿತ್ರಾತ್ಮ, ಸ್ವಾಮಿ, ದೇವರು, ಅಪೋಸ್ಟಲ್ಸ್. All golden, all golden, all golden. So beautiful. ಯಾವ ರೀತಿ ಅದ ನೋಡ್ರಿ ಆರ್ಕಿಟೆಕ್ಚರ್ಸ್, ರಿಯಲಿ ಹ್ಯಾಟ್ಸ್ ಆಫ್. ಆಮೇಲೆ ಇವ್ರು ನಾ ಎವ್ರಿ ಟೈಮು ಹೇಳತ್ತೀನಿ ಎಷ್ಟು ಚಂದ ಮೇಂಟೈನ್ ಮಾಡಿರ್ತಾರ ಕ್ಲೀನ್ನೆಸ್. ಒಂದ್ಸತಿ ನೋಡಿದ್ರೆ ಖುಷಿ ಆಗ್ತೈತಿ, ಎಲ್ಲಿ ಏನೂ ಇಲ್ಲ. ಆಮೇಲೆ ಇವ್ರು ಕನ್ಸ್ಟ್ರಕ್ಷನ್ ಮಾಡತ್ರ ಈ ಥರ ಸರ್ಕಲ್ ಹಾಕಿಬಿಡ್ತಾರ್ರಿ. ನೋಡ್ರಿ ಎಷ್ಟು ಚಂದ ಸರ್ಕಲ್ ಹಾಕಿದಾರ, ಮುಗಿದಾಗಿದ ತಕ್ಷಣ ತೆಗೆದುಬಿಡ್ತಾರ. ಈ ಥರ ಪ್ರೊಸೆಸ್ ಐತಿ ಇಲ್ಲಿ. ಅಲ್ಲೂ ಹೊಂಟಿದ್ದು ನಾವು ಆ್ಯಕ್ಚುಲಿ ಈಗ. ಎಷ್ಟು ಜನ ಬರತ್ತಾರ ನೋಡ್ರಿ. ಊರೊಳಗಡೆ ಸಂತಿ, ಮಂಗಳವಾರ ಸಂತಿ ಅಂತ ಹೇಳಿ ಇರ್ತಿತ್ತು ಊರೊಳಗಡೆ. ಸೊ ಅದನ್ನೆಲ್ಲ ನೋಡ್ದಂಗೆ ಅಂತ ಅನಿಸುತ್ತೆ. ಬಟ್ ಇಲ್ಲೆಲ್ಲ ಬೇರೆನೇ ವಿಧಿ ಪ್ರಕಾರ ಅದಾವ. ವಾಟ್ ಎವರ್ ಇಟ್ ಲುಕ್ಸ್ ಸೋ ನೈಸ್, ಬ್ಯೂಟಿಫುಲ್. ಕನ್ಸ್ಟ್ರಕ್ಷನ್ ನೋಡ್ರಿ ಯಾವ ರೀತಿ ನಡೆಯತ್ತೆ. ಇದ್ರ ಮೂಲಕ ನಾ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಕನ್ಸ್ಟ್ರಕ್ಷನ್ ಯಾವ ರೀತಿಯಾಗಿ ಮಾಡ್ಕೊಂಡಾರೆ. ಎಲ್ಲಿ ಆಜು ಬಾಜುಕು ಒಂದು ಸ್ವಲ್ಪ ಹೊಲಿಸಿಲ್ಲ. ಅವ್ರದಾದಂತ ಬೌಂಡ್ರಿ ಮಾಡ್ಕೋತಾರೆ. ಈ ತರ ಬೌಂಡ್ರಿ ಮಾಡ್ಕೊಂಡು ಏನ್ ಮಾಡ್ತಾರ, ಅಷ್ಟರೊಳಗಡೆನ JCB ಐತಿ, ಸ್ಮಾಲ್ JCB ಐತೆ. ನೋಡ್ರಿ ಸ್ಮಾಲ್ JCB ಯಾವ ರೀತಿಯಾಗಿ ಕೆಲಸ ಮಾಡತ್ತಾರೆ. ಸೌಂಡ್ ಪೊಲ್ಯೂಷನ್ ಐತಿ ಸ್ವಲ್ಪ. ನೋಡ್ರಿ JCB, ಸ್ಮಾಲ್ JCB. ಎಲ್ಲಿ ಹೊಲ್ಸಕ್ಕಲ್ಲ ಅಂತ. ಸೊ ಇದ ನೋಡ್ರಿಪ್ಪ ಫೇಮಸ್ ಇದೆ ವೈಟ್ ಹೌಸ್ ಅಂತ ಹೇಳಿ. ಇಟ್ಟಿನ ಹೆಸರು, ಬಟ್ ಅದ್ರದ್ದು ಹೆಸರು ಏನು ಗೊತ್ತಿಲ್ಲ. ನೋಡ್ರಿ 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 ಓ ಓ ಓ. ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ, ಎಷ್ಟು ಚಂದ ವೈಟ್ ಬಿಲ್ಡಿಂಗ್. ಬೇರೆ ಬೇರೆ ಕಂಟ್ರಿ ಕಡೆ ಇನ್ನೂ ಜನ ಬರ್ತಾರೆ ಇಲ್ಲಿ ನೋಡಕ್ಕ. ಇದು ಫೇಮಸ್ ಆ್ಯಕ್ಚುಲಿ ಇಲ್ಲಿ. ನೋಡೋ ಏನಾಗುತ್ತೆ.
ಇದು ಹೊಸ ಟೆಕ್ನಾಲಜಿ ನೋಡ್ರಿ. ಎಷ್ಟು ಸ್ವೀಟ್ ಕೋಲ್ಡ್. ಬಿಡ ಆಲ್ ಯುರೋಪಿಯನ್ ಫ್ಲಾಗ್ಸ್ ಅದಾವ ನೋಡ್ರಿ. ಆ್ಯಕ್ಚುಲಿ ಆಸ್ಟ್ರಿಯಾಗ ಹಾರ್ಟ್ ಆಫ್ ದಿ ಯುರೋಪ್ ಅಂತ ಹೇಳ್ತಾರೆ. ಫಸ್ಟ್ ಆಸ್ಟ್ರಿಯಾ, ಸೆಕೆಂಡ್ ಜರ್ಮನಿ ಅಂತ. ರಾಜ ಇವನ್ನ ಸತ್ತಾರ ಮೊದಲ. ಇಲ್ಲಿ ಎಲ್ಲಿ ನೋಡಿದ್ರು ಅಲ್ಲೇ ಇವದವ್ರಿ. ಇಲ್ಲಿ ಒಂದು ಪಾಟ್ ಐತಿ, ಇಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು, ಇಲ್ಲಿ ಇದೆ ಇಲ್ಲಿ ಹೋಗ್ಬೇಕು. ಎಲ್ಲೆಲ್ಲ ಅದಾವ ನೋಡ್ರಿ ಇವೆಲ್ಲ. ಎಲ್ಲ ಕಡೆನೂ ಸೇಮ್, ಬಟ್ ಡಿಫ್ರೆಂಟ್ ಸ್ಟೋರಿ ಕಂಟೆಂಟ್ ಮಾಡ್ತಾವ ಅಷ್ಟ. ಭಾರಿ ಚಂದ ಕಟ್ಟ, ಭಾರಿ ಅಂದ್ರೆ ಭಾರಿ ಚಂದ ಕಟ್ಟಿದೆ. ಅವೆಲ್ಲ ಸಾಕು. ನೀ ಅಲ್ತಪ್ಪ ಈ ಕಡೆ ಚಲೋ ಮಾಡ. ಅದ ನಾನು ಹೇಳಕತ್ತೀನಿ ಏನು ಗೊತ್ತಾ, ಹಿಂಗೆ ತಿಂದ್ರೆ ಸಾಕು ನನಗೆ. ಅದಪ್ಪ ನಾವು ಇಲ್ಲೇ ಇರ್ತೀವಿ. ನಾವು ಬರ್ತೀನಿ ನೋಡಿದ್ದೆ ಹಿಂಗದಾವ ಎಲ್ಲ ಸ್ವಲ್ಪ ಬೇರೆ ಬೇರೆ ಡಿಸೈನ್ ಅದಾವ ಇಷ್ಟ. ಹಿಂಗೆ ಅದಾವ ಎಲ್ಲ, ಏನು ಡಿಸೈನ್ ಚೇಂಜ್ ಇಲ್ಲ. ನೀವೊಂದು ಕೆಲಸ ಮಾಡಿ ಹಿಂಗೆ ಹೋದಂದ್ರೆ ಹಿಂಗೆ 5 ಕ್ಯಾಶ್ ಸಿಗ್ತಾವೆ. ಎಲ್ಲ ಮುಗಿಸಿ ಬಂದುಬಿಟ್ರೆ ಸಂಪಾಗ ಪಾಕಿಸ್ತಾನ. ಯಾವ ಪಾಕಿಸ್ತಾನ ರೆಸ್ಟೋರೆಂಟ್ ಅದೇ ಇಂಡೋನೇಷ್ಯಾ ರೆಸ್ಟೋರೆಂಟ್ದಾಗ ಮಸ್ತ್ ಊಟ ಗೀಟ ಮಾಡಿ ಸೀದಾ ನಮ್ಮ ಊರಿಗೆ ಬಿಟ್ಟು. ಇಲ್ಲ ಫ್ರೆಂಡ್ಸ್, ಎಲ್ಲ ಹೋಗ್ತಿರೋದು ಪಾಕಿಸ್ತಾನ ರೆಸ್ಟೋರೆಂಟ್. ಯಾಕಂದ್ರೆ ಅಲ್ಲಿ ಮಾಡ್ತಿರೋದೆಲ್ಲ ತಮಾಷೆಯಾಗಿ ನಾವು ದಯವಿಟ್ಟು ಸೀರಿಯಸ್ ತಗೋಬೇಡ್ರಿ. ಸೀರಿಯಸ್ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗ್ತಿ ಅಂತ ನೋಡ್ರಿ. ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ಹುಡುಗರು ಡಿಸಿಷನ್ ಚೇಂಜ್ ಮಾಡಿದ್ದಾರೆ. ಎಲ್ಲರೂ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾರಂತ. ಚೈನೀಸ್ ಹುಡುಗ ಚೈನೀಸ್ ಓದ್ತಾನ ನೋಡ್ರಿ. ಹೇಳಿ ಸಾಕ್ಲೇನ ಮಂಜಾನ ಅದ ಅಂತೇನ. ನನಗೆ ಅದು ದೊಡ್ಡ ಹೊಟ್ಟೆಲಿದೈತಿ. ಎಷ್ಟೆಷ್ಟು ಫೋಟೋ ಡ್ಯೂಟಿ ಚಲೋ ಅಂದ್ರೆ ಆ ಫೋಟೋ ನೋಡೋಕೆ ನಮ್ಗೆ ಯಾರು ಗೊತ್ತಿರ. ಡ್ಯೂಟಿ ಚಲೋ ಅಂತಂದ್ರೆ ಫೋನ್ ಸ್ಟೇಟಸ್ ಹಾಕಿದೆ ಅಂದ್ರೆ ಮುಗಿತೆ. ಏನೋ ಚಲೋ ಮಾಡ್ತೀನಿ ನಾನು. ಏನಂದ್ರೆ ಒಂದು 5 ಕರೆಕ್ಟ್ ಚಲೋ ಫೋಟೋ ಇದು ಚೆನ್ನಾಗ ಎಲ್ಲ ನಂದಲ್ಲ, ಇದ್ರ ಅಷ್ಟೇ ಇದ್ರ ಮೆನ್ಷನ್ ಮಾಡ್ಬೇಡ. ನನಗೆ ಕರೆಕ್ಟ್ ಒಂದು 5 ಫೋಟೋ ಹಾಕ್ಬಿಡು, ನಾನು ಹಾಕ್ತೀನಿ. ಆಸ್ಟ್ರಿಯಾ ಅಂತ ಹಾಕ್ಬಿಟ್ಟು ಆಸ್ಟ್ರಿಯಾ ಅಲ್ಲೋ ವಿಯನ್ನ ಮೆನ್ಷನ್ ಮಾಡಕ್ಕವನ ಯಾರಿಗೆ ಮತ್ತೆ ಇದು ಪ್ರಾಗ್ದಾಗ ವಿಯನ್ನ ಬರ್ತೈತೆ ಅಂತ ಹೇಳಿದ್ದೆ ನೀವು. ಪ್ರಾಗ್ದಾಗ ಒಂದೇ ದೇಶ 2 ಡೆಸ್ಟಿನೇಷನ್ ಅಂತ ಅದು ಪ್ರಾಗ್ ಮತ್ತೆ ನಮ್ಮದು ಆಗುತ್ತಲ್ಲ ಈ ಒಟ್ಟು ಇದು ನಾವು ಬಂದಿದ್ದು ಬೇರೆ 2 ಕಂಟ್ರಿ ಆಗಿದೆ. 2ನೇ ಕಂಟ್ರಿ ಮತ್ತೆ ನಮ್ಮದು 4th ಕಂಟ್ರಿ ಇದೆ ಗೊತ್ತಿಲ್ಲ. ಸ್ಲೋವಾಕಿಯಾ, ಹಂಗೇರಿ, ಚೆಕ್ಸಿಯಾ, ಇದು 4 ಕಂಟ್ರಿ ಅಲ್ಲೇ ಮಗ ಇದೆ. ಯಾವ್ದಾಗ ದುಬೈಗೆ ಹೋಗಿದ್ವಿ, ಬಟ್ ಅಲ್ಲಿ ಅಡ್ಡಾಡಿಲ್ಲ. ಅದೊಂದು ಹೇಳಿದ್ರೆ 5 ಕಂಟ್ರಿ ಏರ್ಪೋರ್ಟ್ ಬಿಟ್ಟಲ್ಲ. ಏರ್ಪೋರ್ಟ್ ಬಿಟ್ರೆ ಏನು ಮಾಡಿಲ್ಲ. ಅವ್ರದ್ದು ಯುರೋಪಿಯನ್ ಇಷ್ಟ ಫ್ಲಾಕ್ಸ್ ತುರ್ಕಿ ಅಲ್ಲೋ ಅದು ಟರ್ಕಿ ಅನ್ನ. ಟರ್ಕಿ ಅದೀಗ ತುರ್ಕಿ ಅನ್ನ ನನಗೇನು ಅನ್ಸಿಲ್ಲ. ಅದು ತುರ್ಕಿಯ ಮಾಡ್ಕೊಂಡು ಅವ್ರು ಈಗ ತುರ್ಕಿಯ ಅವ್ರಿಗೆ. ಇದೇನಿದೆ ಇದ್ರ ಬಗ್ಗೆ ಗೊತ್ತೈತನ? ಹೇಳ.
ನಿಮ್ಮ ಕ್ಯಾಮ್ರಾ ಸಾಕ್ಷಾತ್ ಬಂದೈತಿ ಹೇಳಿಲ್ಲ ಅಂದ್ರೆ ಹೆಂಗ ಮಾತ್ರ ನಾನೇ ಗೊತ್ತಿದ್ರೆ ಹೇಳಿ. ಏನೋ ನಾಲ್ಕು ಹಿಂಗನ್ನ ವಿಡಿಯೋ ಮಾಡಿಸಿ ವೈರಲ್ ಮಾಡ್ಬಿಡ್ಲಿ. ಏನೋ ನಾಲ್ಕು ಹಿಂಗನ್ನ ಕರ್ನಾಟಕ ಹೋದ್ರೆ ಟಿಬೇಟಿಗೆ ಕರೀಲಿ. ಅಯ್ಯೋ ಇದು ಕ್ಯಾಸ್ಟಲ್ ಫುಲ್ ಗ್ಲಾಸ್ ತರ ಐತಿ. ಏನೈತಿ ಅಂತ ಗೊತ್ತಿಲ್ಲ, ಒಳಗಡೆ ನೋಡಿದ್ರೆ ಗೊತ್ತೈತಿ. ಹೊರಗೆ ನಿಂತಿರೋ ಪಕ್ಕ ನೋಡಿರೋ ಹೋಟೆಲು ಅನಿಸ್ತೈತಿ. ಇದು ಸ್ವಲ್ಪ ಭಾಳ ದೊಡ್ಡದೈತಿ. ಇಲ್ಲಿ ಸಿಕ್ಕಾಪಟ್ಟಿ ದೊಡ್ಡ ಗಾರ್ಡನ್ ಐತಿ. ದಿಸ್ ಇಸ್ ಆಸ್ಟ್ರಿಯಾ ಫ್ರಮ್ ವಿಯೆನಾ. ದಿಸ್ ಇಸ್ ದ ಹಾರ್ಟ್ ಆಫ್ ಯುರೋಪ್, ದ ಫಸ್ಟ್ ದಿ ಲಾಸ್ಟ್. ಚಂದದ ಮ್ಯೂಸಿಕ್ ಹಾಕ್ಬಿಡೋದು ಇದಕ್ಕೆ ಬ್ಯಾಕ್ಗ್ರೌಂಡ್. ನೋಡ್ರಿ ಇಲ್ಲಿ ಎಷ್ಟು ಜನನು ರೆಸ್ಟ್ ಎಲ್ಲ ಮಾಡತ್ತಾರೆ ಇಲ್ಲಿ. ಶುಡ್ ಬಿ ಸಿಗೆ ಫ್ರೇ ಮಕ್ಕಳೇ. ಹೇಳಿದೆ So the main in Vienna, Austria, the beautiful castle. Maybe they with the emperor and all. Allu hingade on church ಇದೆ. Well, it's looking so good, awesome. This is the only one left. After that we'll go to the church directly. It's a big screen, man. These people and their music. Baba. They built really different. Indian Gate Hotel at Vienna, Austria. Yeah. ಈ ಥರ ಮಾಡ್ತಾರೆ ನೋಡಪ್ಪ. ಇವ್ರಿಗೆ ಶೆಕಿ ಆಗಿ ಬರಂಗಿಲ್ಲ ಜಾಸ್ತಿ, ಸೊ ಈ ಥರ ಎಲ್ಲ ಕಡೆ ಸ್ಪ್ರೇ ಇಟ್ಟಿರ್ತಾರೆ ಇವರು. ವಾಟರ್ ಸ್ಪ್ರೇ ಇದೆ. ರನ್ನಾವ ಒಳಗಡೆನೂ ಜಾಸ್ತಿನ ನೋಡ್ಬೋದು ಇಲ್ಲಿ.
ಅದರಿಂದ ಇವ್ರು ಹೈಡ್ರೇಟ್ ಇರ್ತಾರ, ಸ್ಕಿನ್ಗೂ ಒಳ್ಳೇದಂಥೇಳಿ. ವಿಯೆನ್ನಾ ಒಳಗಡೆ ಫೇಮಸ್ ಈವ್ನಿಂಗ್ ಇಂದನ ಸ್ಟಾರ್ಟ್ ಲೈಟಿಂಗ್ಸ್. ಸಾಕನ್ಸತಿ ಸ್ಟುಡಿಯೋ ಲಾಕ್ಸ್. ಐ ಆಮ್ ಟೈರ್ಡ್ ಟು. जरूरी था लेकिन जो रोया मेरे बिन वो एक मेरा घर था, पुराना सा डर था मगर